ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಮೂಚವರವರು ಇದ್ದಾರೆ. ನಮಸ್ಕಾರ ಮೂಚ. ಇಂದಿನ ಮುಖ್ಯಾಂಶಗಳನ್ನು ನೋಡೋಣ ಬನ್ನಿ. ಬೆಂಗಳೂರಿನ ಶಿವಾಜಿನಗರದ ಮೆಟ್ರೋ ನಿಲ್ದಾಣಕ್ಕೆ ಸಂತ ಮರಿಯಮ್ಮನವರ ಹೆಸರಿಡಲು ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾದೋರ್ ಅವರಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಮದರ್ ತೆರೇಸಾ ಕಾನ್ವೆಂಟ್ ಮೇಲೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಕನ್ನಡ ಕ್ರೈಸ್ತ ಸಾಹಿತ್ಯ ಸಂಗೀತ ಲೋಕದ ದಿಗ್ಗಜ ಫಾದರ್ ಫೆಲಿಕ್ಸ್ ನೊರೋನೋ ಅವರಿಗೆ ಶಿವಮೊಗ್ಗ ಧರ್ಮಕ್ಷೇತ್ರ ಸಾಗರದಲ್ಲಿ ಸನ್ಮಾನ. ಬೆಂಗಳೂರಿನ ಶಿವಾಜಿನಗರದ ಮೆಟ್ರೋ ನಿಲ್ದಾಣಕ್ಕೆ ಸಂತ ಮರಿಯಮ್ಮನವರ ಹೆಸರಿಡಲು ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾದೋರ್ ಅವರಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನಂದು ಬೆಂಗಳೂರಿನ ಶಿವಾಜಿನಗರದ ಸಂತ ಮರಿಯ ಬಸಿಲಿಕಾದಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶೇಷ ಮನವಿಯೊಂದನ್ನು ಸಲ್ಲಿಸಿದ ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾದೋರ್ ಅವರು ಶಿವಾಜಿನಗರದ ಮೆಟ್ರೋ ನಿಲ್ದಾಣಕ್ಕೆ ಸಂತ ಮರಿಯಮ್ಮನವರ ಹೆಸರು ನೀಡಲು ವಿನಂತಿಸಿಕೊಂಡಿದ್ದಾರೆ. ಇತಿಹಾಸ ಪ್ರಸಿದ್ಧ ಸಂತ ಮೇರಿ ಬಸಿಲಿಕಾ ಪುಣ್ಯಕ್ಷೇತ್ರದ ಪಾಲಕಿ ಮಾತೆ ಮರಿಯಮ್ಮನವರ ಹೆಸರನ್ನು ಮೆಟ್ರೋ ನಿಲ್ದಾಣಕ್ಕೆ ಪರಿಗಣಿಸಬೇಕೆಂಬ ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾದೋರ್ ಅವರ ನಿಲುವನ್ನು ಇಡೀ ಕ್ರೈಸ್ತ ಸಮುದಾಯ ತುಂಬು ಹೃದಯದಿಂದ ಪ್ರಶಂಸಿಸುತ್ತಿದೆ. 300 ವರ್ಷಗಳಿಗೂ ಅಧಿಕ ಇತಿಹಾಸವನ್ನು ಹೊಂದಿರುವ ಸಂತ ಮರಿಯ ಬಸಿಲಿಕಾ ಪುಣ್ಯಕ್ಷೇತ್ರವು ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ನೆಲೆ ನಿಂತಿದೆ. ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಶಿವಾಜಿನಗರದ ಬಸ್ ನಿಲ್ದಾಣದ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಮೆಟ್ರೋ ನಿಲ್ದಾಣದಿಂದ ಕೂಗಳತೆಯ ದೂರದಲ್ಲಿ ಸಂತ ಮರಿಯ ಬಸಲಿಕಾ ಪುಣ್ಯಕ್ಷೇತ್ರವಿದೆ. ಈ ಪುಣ್ಯಕ್ಷೇತ್ರಕ್ಕೆ ಕೇವಲ ಕ್ರೈಸ್ತರು ಮಾತ್ರ ಭೇಟಿ ನೀಡುವುದಿಲ್ಲ, ಬದಲಿಗೆ ಹಿಂದೂ, ಮುಸ್ಲಿಂ, ಜೈನ್ ಹಾಗೂ ಇತರೆ ಧರ್ಮೀಯರು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಜರುಗುವ ಮಾತೆ ಮರಿಯಮ್ಮನವರ ಉತ್ಸವದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸುತ್ತಾರೆ. ಹಾಗಾಗಿ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾದೋರ್ ಅವರ ಮನವಿ ಅರ್ಥಗರ್ಭಿತವಾಗಿದೆ ಎನ್ನಬಹುದಾಗಿದೆ. ಅಂದಿನ ಸಭೆಯಲ್ಲಿ ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು, ಕ್ರೈಸ್ತ ಮಿಷನರಿಗಳು ಈ ಸಮಾಜಕ್ಕೆ ಸಲ್ಲಿಸಿರುವ ಸೇವೆಗಳನ್ನು ಮುಕ್ತ ಕಂಠದಿಂದ ಹೊಗಳಿ, ಕ್ರೈಸ್ತ ಧರ್ಮದ ಈ ನಿಸ್ವಾರ್ಥ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಅದನ್ನು ಮುಂದುವರಿಸಲು ಸರ್ಕಾರದ ವತಿಯಿಂದ ಬೇಕಾದ ಎಲ್ಲ ಸಹಕಾರವನ್ನು ನೀಡಲಾಗುವುದೆಂದು ಭರವಸೆ ನೀಡಿದರು. ಹಾಗೂ ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾದೋರ್ ಅವರ ಮನವಿಯನ್ನು ಪರಿಗಣಿಸಬಹುದೆಂಬ ವಿಚಾರ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಮೊನ್ನೆ ಶಿವಾಜಿನಗರ ಬಸಲಿಕಾದಲ್ಲಿ ನಡೆದ ಮಾತೆ ಮರಿಯಮ್ಮನವರ ಜಯಂತ್ಯುತ್ಸವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಭಾಗಿಯಾಗಿದ್ದರು. ಭಾಗಿಯಾದ ಸಂದರ್ಭದಲ್ಲಿ ನಮ್ಮ ಮಹಾಧರ್ಮಾಧ್ಯಕ್ಷರು ಅಲ್ಲಿ ನಡೀತಿರ್ತಕ್ಕಂಥ ಮೆಟ್ರೋ ನಿಲ್ದಾಣ ಶಿವಾಜಿನಗರಕ್ಕೆ ಸಂತ ಮರಿಯಮ್ಮನವರ ಹೆಸರಿಡಬೇಕು ಅಂತ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸೊ ಈ ಮನವಿ ಏನು ಕೊಟ್ಟಿದ್ದಾರೋ ಅದು ತುಂಬಾ ಅರ್ಥಪೂರ್ಣ ಒಳ್ಳೆಯ ಮನವಿ. ಯಾಕಂದ್ರೆ ಸಂತ ಮೇರಿ ಬಸಿಲಿಕಾ ಪುಣ್ಯಕ್ಷೇತ್ರ ಇತಿಹಾಸ ಪ್ರಸಿದ್ಧ, 300 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸವನ್ನ ಹೊಂದಿದೆ. ಹೌದು. ಮತ್ತೆ ಶಿವಾಜಿನಗರ ಅಂತ ನೆನಪಿಗೆ ಬರೋದೇ ಫಸ್ಟ್ ಬಸಿಲಿಕಾ ಚರ್ಚ್, ಸೆಂಟ್ ಮೇರಿಸ್ ಬಸಿಲಿಕಾ ಅಂತ ಬರುತ್ತೆ. ಸೊ ಎಲ್ಲ ಕಡೆ ಅದು ಜಗತ್ ಜಾಹೀರ ಆಗಿದೆ. ಮತ್ತೆ ಸರ್ವಧರ್ಮೀಯ ಆರಾಧನಾ ದೇವತೆ. ಹೌದು, ಆರಾಧನಾ ತಾಣ ದೇವತೆ. ಹೌದು. ಸೊ ಹಾಗಾಗಿ ಮಹಾಧರ್ಮಾಧ್ಯಕ್ಷರು ಒಂದು ಒಳ್ಳೆಯ ಮನವಿಯನ್ನ ಮಾಡಿದ್ದಾರೆ. ಸೊ ನನ್ನ ತಿಳಿದ ಪ್ರಕಾರ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಡೀತಾ ಇರತಕ್ಕಂಥ ಮೆಟ್ರೋ ನಿಲ್ದಾಣ ಜಸ್ಟ್ ಕೂಗಳತೆ ಅಷ್ಟೇ ಪುಣ್ಯಕ್ಷೇತ್ರಗಳು. ಸೊ ಹಾಗೆ ಅಲ್ಲಿಗೆ ಬರೀ ಕ್ರೈಸ್ತರು ಮಾತ್ರ ಅಲ್ಲ, ಹಿಂದೂ, ಮುಸ್ಲಿಂ, ಜೈನ್ ಹಲವಾರು ಧರ್ಮೀಯರು ಅಲ್ಲಿಗೆ ಭೇಟಿ ನೀಡ್ತಾರೆ. ಮತ್ತೆ ಅವರ ಹಬ್ಬದಲ್ಲಿ ಎಲ್ಲರೂ ಹರಕೆ ಹೊತ್ಕೊಂಡು ಅವರು ಬರ್ತಾರೆ. ಸೆಪ್ಟೆಂಬರ್ 8ರಲ್ಲಿ ನಡೆಯುತ್ತೆ ಜಯಂತ್ಯೋತ್ಸವದಲ್ಲಿ ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಪಾಲ್ಗೊಳ್ತಾರೆ. ಸೊ ಹಾಗಾಗಿ ಮಹಾಧರ್ಮಾಧ್ಯಕ್ಷರು ಕೊಟ್ಟಿರೋ ಮನವಿ ಅದೊಂದು ರೀತಿಯಾದ ಸರಿಯಾದ ಮನವಿ ಆಗಿದೆ ಅಲ್ವಾ. ಹಾಗೆ ಈಗ ಎಲ್ಲ ಕ್ರೈಸ್ತರು ಮನಪೂರ್ವಕವಾಗಿ ಅದನ್ನ ಹೃದಯ ತುಂಬಿ ಪ್ರಶಂಸಿಸಿದ್ದಾರೆ. ಮಹಾಧರ್ಮಾಧ್ಯಕ್ಷರ ನಿರ್ಧಾರವನ್ನ ಪ್ರಶಂಸಿಸ್ತಾ ಇದ್ದಾರೆ. ಪ್ರಶಂಸಲೇಬೇಕು. ಹೌದು, ಕರೆಕ್ಟ್. ಯಾಕಂದ್ರೆ ಅದು ನಿಜಕ್ಕೂ ಇತಿಹಾಸ ಪ್ರಸಿದ್ಧ, ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ನಾವು ಕೂಡ ಈ ದೇಶದ ಪ್ರಜೆಗಳಲ್ವಾ. ಸೊ ಕೆಲವರು ಅದನ್ನ ಅಬ್ಜೆಕ್ಟ್ ಮಾಡಿದ್ದಾರೆ, ಕೊಡಬಾರ್ದು, ಈ ರೀತಿ ಕೊಡೋದ್ರಿಂದ ಒಂದು ಕಮ್ಯುನಿಟಿಯ ವೋಟ್ಗಾಗಿ ಮಾಡೋದು ಅಂತ ಹೇಳ್ತಾರೆ. ಬಟ್ ಅದನ್ನೆಲ್ಲ ನಾವು ಪರಿಗಣಿಸೋದು ಬೇಡ. ನಾವು ಈ ದೇಶದ ಪ್ರಜೆಗಳು, ಒಂದು ಧರ್ಮ,
ಮತ್ತೆ ಒಂದು ಪವಿತ್ರವಾದ ಸ್ಥಳ, ಮತ್ತೆ 300 ವರ್ಷದ ಇತಿಹಾಸ. ಇತಿಹಾಸ, ಮತ್ತೆ ಎಲ್ಲರೂ ಆರಾಧನೆ ಮಾಡೋದು ಬರುವಂತ ಸ್ಥಳ, ಪುಣ್ಯಕ್ಷೇತ್ರ. ಸೊ ಮಹಾಧರ್ಮಾಧ್ಯಕ್ಷರ ಆ ಒಂದು ಏನು ಮನವಿದೆಯಲ್ಲ, ಅದು ಬಹುಶಃ ಪರಿಗಣಿಸಲ್ಪಡಬಹುದು ಅಂತ ನನಗನ್ನಿಸುತ್ತೆ. ನೋಡುವ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತಗೊಂಡ್ರೆ ಒಳ್ಳೇದೇ. ಶಿವಾಜಿನಗರ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿಸ್ ಮೆಟ್ರೋ ಸ್ಟೇಷನ್ ಅಂತಾನೆ ಹೇಳಿ. ಸೆಂಟ್ ಮೇರಿಸ್ ಮೆಟ್ರೋ ಸ್ಟೇಷನ್ ಹೇಳಿದ್ರಿ, ಕನ್ನಡದಲ್ಲಿ ಸಂತ ಮರಿಯ ಮೆಟ್ರೋ ಸ್ಟೇಷನ್ ಅಂತ ಬಂದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದುವರೋಣ. ಮದರ್ ತೆರೇಸಾ ಕಾನ್ವೆಂಟ್ ಮೇಲೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಜಾರ್ಖಂಡ್ ರಾಜ್ಯದಲ್ಲಿನ ಮದರ್ ತೆರೇಸಾ ಮಿಷನರಿ ಕಾನ್ವೆಂಟ್ನಲ್ಲಿ ಮಕ್ಕಳ ಮಾರಾಟ ಮಾಡಲಾಗುತ್ತಿದೆ, ಹಾಗಾಗಿ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗವು ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠವು ವಜಾಗೊಳಿಸಿ ಆದೇಶ ಹೊರಡಿಸಿ, ನಿಮ್ಮ ಕಾರ್ಯಸೂಚಿಗಳಿಗೆ ನಮ್ಮನ್ನು ಎಳೆದು ತರಬೇಡಿ ಎಂದು ಆಯೋಗವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ನ್ಯಾಯಮೂರ್ತಿಗಳಾದ BV ನಾಗರತ್ನ ಹಾಗೂ ನೋಂಗಮಯಿ ಕಪ್ಪಂ ಕೋಟೇಶ್ವರ ಸಿಂಗ್ ರವರಿದ್ದ ದ್ವಿಸದಸ್ಯ ಪೀಠವು ಈ ಅರ್ಜಿ ಸಂಪೂರ್ಣ ತಪ್ಪು ಗ್ರಹಿಕೆಯಿಂದ ಕೂಡಿದೆ ಎಂದು ಆಯೋಗದ ಪರ ಹಾಜರಾಗಿದ್ದ ವಕೀಲರಿಗೆ ಚಾಟಿ ಬೀಸಿದೆ. 2018ರಲ್ಲಿ ಜಾರ್ಖಂಡ್ ರಾಜ್ಯದ ಅಂದಿನ ಬಿಜೆಪಿ ಸರ್ಕಾರ ಮದರ್ ತೆರೇಸಾ ಕಾನ್ವೆಂಟ್ ಮೇಲೆ ದಾಳಿ ಮಾಡಲು ಆದೇಶವನ್ನು ಹೊರಡಿಸಿತ್ತು. ಅದರಂತೆ ಜಾರ್ಖಂಡ್ ಪೊಲೀಸರು ಮದರ್ ತೆರೇಸಾ ಕಾನ್ವೆಂಟ್ನ ಕನ್ಯಾಸ್ತ್ರಿ ಒಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದರು. ಆ ಕನ್ಯಾಸ್ತ್ರೀಯು ಸುಮಾರು 3 ತಿಂಗಳು ಜೈಲಿನಲ್ಲಿ ಕಾಲ ಕಳೆದಿದ್ದರು. ಇದರ ಜೊತೆಗೆ ಮದರ್ ತೆರೇಸಾ ಸಂಸ್ಥೆಯ ಇತರೆ ಸಂಸ್ಥೆಗಳ ಸೇವಾರ್ಥಿಗಳಿಗೆ ಕಿರುಕುಳ ನೀಡಿ ಸಂಸ್ಥೆಯ ವಿದೇಶಿ ದೇಣಿಗೆಯ ಪರವಾನಗಿಯನ್ನು ರದ್ದುಗೊಳಿಸಲು ಅಂದಿನ ಸರ್ಕಾರ ಪ್ರಯತ್ನಿಸಿತ್ತು. ನಂತರ ದಿನಗಳಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಸರ್ಕಾರ ಬದಲಾಗಿ ಜಾತ್ಯತೀತ ಸರ್ಕಾರ ಆಳ್ವಿಕೆಗೆ ಬಂದ ಪರಿಣಾಮ ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗವು ಸುಪ್ರೀಂ ಕೋರ್ಟ್ಗೆ 2020ರಲ್ಲಿ ಅರ್ಜಿ ಸಲ್ಲಿಸಿತ್ತು. ಮಕ್ಕಳ ಹಕ್ಕು ರಕ್ಷಣಾ ಕಾಯ್ದೆ 2005ರ ಕಾನೂನು ಪ್ರಕಾರ ಆಯೋಗವು ಕ್ರಮ ತೆಗೆದುಕೊಳ್ಳುವ ಎಲ್ಲ ಅಧಿಕಾರವನ್ನು ಹೊಂದಿದೆ. ಹೀಗಿದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಆಯೋಗವು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟುತ್ತಿರುವುದು ಸರಿಯಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ದೆಹಲಿಯ ಕಥೋಲಿಕ ನಾಯಕರುಗಳಾದ AC ಮೈಕಲ್ ಹಾಗೂ ಇನ್ನಿತರರು ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಏಕಪಕ್ಷೀಯ ಧೋರಣೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ್ದಾರೆ. 2018ರಲ್ಲಿ ಜಾರ್ಖಂಡ್ನಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಆಗ ಅಲ್ಲಿ ಒಂದು ಆರೋಪ ಇವರಿಂದ, ಯಾರ ಮೇಲೆ? ಮದರ್ ತೆರೇಸಾ ಚಾರಿಟಬಲ್ ಕಾನ್ವೆಂಟ್ ಮೇಲೆ. ಏನ್ ಆರೋಪ? ಅದು ಮಕ್ಕಳನ್ನ ಮಾರಾಟ ಮಾಡ್ತಾರೆ ಅಂತ. ನೋಡಿ, ಮದರ್ ತೆರೇಸಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಇಡೀ ಜಗತ್ತೇ ಕಣ್ಣೆತ್ತಿ ನೋಡುತ್ತೆ. ಹೌದು, ಅವರ ಸೇವೆ ತ್ಯಾಗ ತುಂಬಾ ಅಪಾರವಾದದ್ದು, ಅನನ್ಯ. ಹೌದು, ಜಗತ್ತೇ ನೋಡುತ್ತೆ. ಮದರ್ ತೆರೇಸಾ ಅಂದ ತಕ್ಷಣ ಅವರ ಸೇವೆ ಅನನ್ಯಪ್ಪ ಅಂತ ಹೇಳ್ತಾರೆ. ಆದ್ರೆ ಇವರಿಗೆ ಅದರಲ್ಲಿ ಬೇರೆ ತರ ಕಂಡಿದ್ದಂತೆ, ಮಕ್ಕಳನ್ನ ಮಾರಾಟ ಮಾಡ್ತಾರೆ, ದುಡ್ಡು ಮಾಡ್ತಾರೆ ಅಂತ. ಎಂಥ ಹೋಲಿಕೆ ನೋಡಿ. ಕುಷ್ಠರು, ಕುರುಡರು, ಕುಂಟರು, ಏಡ್ಸ್ ರೋಗಿಗಳು, ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಅನಾಥ ಜೀವಿಗಳನ್ನ, ಅನಾಥರನ್ನ, ಮತ್ತೆ ಸತ್ತಂತ ಶವಗಳನ್ನು ತಂದು ಸಂಸ್ಕಾರ ಮಾಡ್ತಕ್ಕಂಥ ಆ ಸಂಸ್ಥೆಗೆ ಇಂಥ ಒಂದು ದೊಡ್ಡ ಪಟ್ಟಿ ಮಕ್ಕಳನ್ನ ಮಾರಾಟ ಮಾಡಿ ದುಡ್ಡು ಮಾಡ್ತಾರಂತ. ಆಯ್ತು, ಆ ಸರ್ಕಾರ ಅದ್ರ ಬಗ್ಗೆ ತನಿಖೆಗೊಳಪಡಿಸಿ ದಾಳಿ ಕೂಡ ಆಗಿದೆ. ಜಾರ್ಖಂಡ್ ಪೊಲೀಸರು ಒಂದು ಕನ್ಯಾಸ್ತ್ರೀಯನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ, ಆ ಕನ್ಯಾಸ್ತ್ರೀ 3 ತಿಂಗಳು ಜೈಲಲ್ಲಿ ಇದ್ರು. ಸೊ ಅದಾದ್ಮೇಲೆ ಸರ್ಕಾರ ಬದಲಾಯ್ತಲ್ಲ, ಸೂರ್ಯನ ಸರ್ಕಾರ ಬಂತು, ಜಾತ್ಯತೀತ ಸರ್ಕಾರ. ಆಟೋಮೆಟಿಕ್ ಆಗಿ ಇವೆಲ್ಲ ಬಂದಾಗುತ್ತೆ. ಆ ಸರ್ಕಾರ ಏನು ವಿವೇಚನೆ ಇಲ್ಲದೆ ಮಾಡಿರುತ್ತೋ ಅಂಥವನ್ನೆಲ್ಲ ಬಂದ್ ಮಾಡ್ತಾರೆ. ಆಗ ಇವ್ರಿಗೆ ಬೇರೆ ಕೆಲಸ, ಇವ್ರಿಗೆ ಅದನ್ನ ತಗೊಳಕಾಗ್ಲಿಲ್ಲ. ಇವರು ರಾಷ್ಟ್ರೀಯ ಅಲ್ವಾ, ರಾಷ್ಟ್ರೀಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಕೇಂದ್ರದ ತೆಕ್ಕೆಯಲ್ಲಿ ಬರುತ್ತೆ. ಹಾಗಾಗಿ ಇವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕ್ಬಿಡ್ತಾರೆ. ಏನಂತ? 2020ರಲ್ಲಿ ಅಲ್ಲಿ ಮಕ್ಕಳ ಮಾರಾಟ ಜಾಸ್ತಿ ನಡೀತಾ ಇದೆ, ಅವ್ರನ್ನ ಕೇಳಕ್ ಹೋದ್ರೆ ಉಡಾಫೆ ಮಾತು ಕೊಡ್ತಾರೆ ಆ ರಾಜ್ಯದಲ್ಲಿ. ಹಾಗಾಗಿ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಉಸ್ತುವಾರಿಯಲ್ಲಿ ಒಂದು ತನಿಖಾ ತಂಡ ನೇಮಿಸಬೇಕಂತ ಅರ್ಜಿ ಸರಿಯಾಗಿ ಉಗ್ದಿದೆ. ಅಲ್ಲ, ಅವ್ರು ಇದ್ದ ಮೇಲೆ ಇವರೇ ಕೆಲಸ ಮಾಡಬೇಕು.
ಯಾರು? ಇವು ರಾಷ್ಟ್ರೀಯ ಮಕ್ಕಳ ಆಯೋಗದವರು ಅವರೇ ನೇರವಾಗಿ ಮಾಡಬಹುದು. ಸುಪ್ರೀಂ ಕೋರ್ಟ್ ಹೇಳಿದೆ, ನಿಮಗೆ ಅಧಿಕಾರ ಕೊಟ್ಟಿದೆಯಲ್ಲಪ್ಪ, ನಮ್ಮನ ಹತ್ರ ಯಾಕೆ ಬಂದು ಹೇಳ್ತೀವಿ? ಸ್ವತಂತ್ರ ತನಿಖಾ ಆಯೋಗ ಅದು. ಸಂಸ್ಥೆ ಅದು. ಹೌದು, ಫೆಡರಲ್ ಸ್ಟ್ಯಾಟ್ಯೂಟರಿ ಅವ್ರಿಗಿದೆ. ಕೋರ್ಟ್ ಅದನ್ನೇ ಹೇಳ್ತಾ ಇದೆ, ನಿಮ್ಗೆ ಅಧಿಕಾರ ಇರ್ಬೇಕಾದ್ರೆ ನಮ್ಮನ್ನ ಯಾಕೆ ಹೇಳ್ತಾ ಇರ್ತೀರಿ ನಿಮ್ಮ ಕಾರ್ಯಸೂಚಿಯಲ್ಲಿ ಅಂತ ಹೇಳ್ತಾ ಇದಾರೆ. ನೀವು ಮಾಡ್ಬೇಕು ಕೆಲಸಗಳಲ್ಲಿ ನಮ್ಮನ್ನ ಯಾಕೆ ಹೇಳ್ತಾ ಇರ್ತೀರಿ ಅಂತೇಳಿ ಅವ್ರ ಪರ ಇದ್ದಂತ ಅಡ್ವೊಕೇಟ್ಗೆ ಚಿಮಾರಿ ಹಾಕಿದೆ. ಆಮೇಲೆ ಅಜ್ಜಿಯನ್ನು ವಜಾಗೊಳಿಸಿದೆ. ಒಳ್ಳೆ ಕೆಲಸ ಮಾಡಿದ್ರು. ವಜಾ ಮಾಡಿದೆ. ನೀವೇ ಮಾಡಿ, ನಮ್ಮನ್ನ ಯಾಕೆ ಹೇಳ್ತೀರಿ? ನಿಮಗೆ ಕೊಡಲ್ಪಟ್ಟಿದೆಯಲ್ಲ ಅಧಿಕಾರ, ಯಾಕೆ ಮಾಡಲಿಲ್ಲ ಅಂತ ಕೇಳೋದ್ರ ಮೂಲಕ ಚಾಟಿ ಬೀಸಿದೆ. ಮತ್ತೆ ಅಲ್ಲಿನ ದೆಹಲಿಯ ಕೆಲವು ಕ್ರೈಸ್ತ ಮುಖಂಡರುಗಳು ಈ ಆಯೋಗದ ಏಕಪಕ್ಷೀಯ ನಿರ್ಧಾರ ಇದೆಯಲ್ಲ, ಧೋರಣೆ ಇದೆಯಲ್ಲ, ಅದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಏಕಪಕ್ಷೀಯವಾಗಿ ಮಾಡಬಾರ್ದಲ್ಲ. ಆಮೇಲೆ ಇವರು ಇದನ್ನೇ ಇಟ್ಕೊಂಡು ಜಾರ್ಖಂಡ್ ರಾಜ್ಯದ ಇನ್ನೂ ಹಲವಾರು ಸಂಸ್ಥೆಗಳನ್ನು ಕೂಡ ಟಾರ್ಗೆಟ್ ಮಾಡಿದಾರಂತೆ. ಟಾರ್ಗೆಟ್ ಮಾಡಿ ಆ ವಿದೇಶಿ ದೇಣಿಗೆ ಸ್ವೀಕಾರ ಮಾಡ್ತಾರಲ್ಲ, ಆ ಪರವಾನಗಿಯನ್ನ ರದ್ದುಗೊಳಿಸಲು ಕೂಡ ಪ್ರಯತ್ನ ಪಟ್ಟಿದ್ದಾರಂತೆ. ನೋಡಿ, ಸೊ ಇಷ್ಟೆಲ್ಲ ಕಿರುಕುಳ ವ್ಯವಸ್ಥಿತವಾಗಿ ನಡೀತಿದೆ. ಆದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇರ್ಲಿ. ಮತ್ತೆ ವಿಭಾಗೀಯ ಪೀಠ ನಾಗರತ್ನ, ಬಿ ವಿ ನಾಗರತ್ನ, ಕೋಟೇಶ್ವರ್ ಸಿಂಗ್ ಅಂತ ಒಳ್ಳೆ ನಿರ್ಧಾರ ಕೊಟ್ಟಿದ್ದಾರೆ. ಈ ತರ ನಿರ್ಧಾರಗಳು ಬರಬೇಕು. ನಾವು ತಪ್ಪಕ್ಕೆ ಬರಬಾರ್ದು ಅಂತ ಹೇಳಲ್ಲ. ಸತ್ಯಾಂಶ ಏನಿದೆ ಅದ್ರ ಬಗ್ಗೆ ತೀರ್ಪುಗಳು ಬಂದ್ರೆ ನಮಗೂ ಸಂತೋಷ, ಆ ಸೇವೆ ಮಾಡೋರಿಗೂ ಸಂತೋಷ, ನೆಮ್ಮದಿಯ ಬದುಕಿಗೆ ಅವರು ಮುಂದಾಗ್ತಾರೆ ಅಲ್ವಾ. ಸುಪ್ರೀಂ ಕೋರ್ಟ್ ಥ್ಯಾಂಕ್ಸ್ ಹೇಳ್ತಾ ಮುಂದೆ. ಕನ್ನಡ ಕ್ರೈಸ್ತ ಸಾಹಿತ್ಯ ಸಂಗೀತ ಲೋಕದ ದಿಗ್ಗಜ ಫಾದರ್ ಫೆಲಿಕ್ಸ್ ನೊರೋಣರವರಿಗೆ ಶಿವಮೊಗ್ಗ ಧರ್ಮಕ್ಷೇತ್ರದ ಸಾಗರದಲ್ಲಿ ಸನ್ಮಾನ. ಕನ್ನಡ ಕ್ರೈಸ್ತ ಧಾರ್ಮಿಕ ಲೋಕ ಕಂಡ ಅಪ್ರತಿಮ ಗಾಯಕ, ಸಾಹಿತಿ ಹಾಗೂ ರಾಗ ಸಂಯೋಜಕರೂ ಆದ ಫಾದರ್ ಫೆಲಿಕ್ಸ್ ನೊರೋಣರವರು ತಮ್ಮ ಯಾಜಕ ದೀಕ್ಷೆಯ 50 ವರ್ಷಗಳನ್ನು ಪೂರೈಸಿದ ಸಂತೋಷದ ವಿಚಾರವನ್ನು ಶಿವಮೊಗ್ಗ ಧರ್ಮಕ್ಷೇತ್ರದ ಸಾಗರದ ಸಂತ ಜೋಸೆಫರ ಧರ್ಮಕೇಂದ್ರದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಂಗಳೂರು ಮಹಾಧರ್ಮಕ್ಷೇತ್ರದ ಡಾಕ್ಟರ್ ಪೀಟರ್ ಮಚಾದೋ, ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ, ಬೆಳಗಾವಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಡೆರಿಕ್ ಫೆರ್ನಾಂಡಿಸ್, ಕಾರವಾರ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಡುಮಿಂಗ್ ಡಯಾಸ್ ಹಾಗೂ ಹಲವು ಗುರುಗಳು, ಕನ್ಯಾಸ್ತ್ರೀಯರು, ಸಾವಿರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಿವಮೊಗ್ಗ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಸೊರಾವರವರು ಸಹ ಧರ್ಮಾಧ್ಯಕ್ಷರುಗಳು ಹಾಗೂ ಗುರುಗಳೊಂದಿಗೆ ಸೇರಿ ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ದಿನಾಂಕ 4/3/1950 ಜನಿಸಿದ ಫಾದರ್ ಫೆಲಿಕ್ಸ್ ನೊರೋಣರವರು ದಿನಾಂಕ 4/9/1974 ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಗುರುಗಳಾಗಿ ದೀಕ್ಷೆ ಸ್ವೀಕರಿಸಿದ್ದರು. ನಂತರ 1988 ಶಿವಮೊಗ್ಗ ಧರ್ಮಕ್ಷೇತ್ರ ನಿರ್ಮಾಣವಾದಾಗ ವಂದನೀಯರು ಶಿವಮೊಗ್ಗ ಧರ್ಮಕ್ಷೇತ್ರದ ಗುರುಗಳಾಗಿ ವಿಭಾಗಿಸಲ್ಪಟ್ಟು ಪ್ರಸ್ತುತ ಶಿವಮೊಗ್ಗ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾಗಿ ಸಾಗರ ಸಂತ ಜೋಸೆಫರ ಧರ್ಮಕೇಂದ್ರದ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಚಿಕ್ಕಮಗಳೂರು ಧರ್ಮಕ್ಷೇತ್ರದಲ್ಲಿ ಯಾಜಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಫಾದರ್ ಫೆಲಿಕ್ಸ್ ನೊರೋಣರವರು ಚೆನ್ನೈನಲ್ಲಿ ಕರ್ನಾಟಕ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದರು. ಅಸಂಖ್ಯಾತ ಕನ್ನಡ ಕ್ರೈಸ್ತ ಭಕ್ತಿ ಗೀತೆಗಳನ್ನು ರಚಿಸಿ ರಾಗ ಸಂಯೋಜಿಸಿ ತಮ್ಮ ಸ್ವಂತ ಸ್ವರದಲ್ಲಿ ಹಾಡಿರುವ ಫಾದರ್ ಫೆಲಿಕ್ಸ್ ನೊರೋಣರವರು ಕನ್ನಡ ಕ್ರೈಸ್ತ ಧರ್ಮಸಭೆಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಇವರ ನಾದಮಯ, ಭಕ್ತಿಮಯ, ಸ್ಪರ್ಶಮಯ ಹಾಗೂ ಪುನೀತಮಯ ಭಕ್ತಿಗೀತೆಗಳನ್ನು ಕರ್ನಾಟಕದಾದ್ಯಂತ ಕ್ರೈಸ್ತ ದೇವಾಲಯಗಳ ಆರಾಧನಾ ವಿಧಿಗಳಲ್ಲಿ ಬಳಸಲಾಗುತ್ತಿದೆ. ಆಜ್ಞೆಯನ್ನ ನಿಮಗೆ ನೀಡುವೆ, ದೇವ ಧ್ಯಾನಿಸುವೆ, ನಿಮ್ಮ ವಾಕ್ಯವು ದೇವ ಮಧುರ, ದೇವ ನಿನ್ನ ನುಡಿಯ ಕೇಳಿ ಮನವು ತುಂಬಿದೆ, ಜಯತು ಜಯ ಕ್ರಿಸ್ತ ಎಂಬಿ ಸುವರ್ಣ ಗೀತೆಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಕ್ರೈಸ್ತ ಧಾರ್ಮಿಕ ಲೋಕದ ಸಾಹಿತ್ಯಕ್ಕೆ ಧಕ್ಕೆ ಬರದಂತೆ ಧಾರ್ಮಿಕ ಚೌಕಟ್ಟಿನಲ್ಲಿ ಗೀತೆಗಳನ್ನು ರಚಿಸಿ ಒಮ್ಮೆ ಹಾಡುವವನು ಇಮ್ಮಡಿ ಪ್ರಾರ್ಥಿಸುವನು ಎಂಬುದನ್ನು ಸಾಬೀತುಪಡಿಸಿದ ಕನ್ನಡ ಕ್ರೈಸ್ತ ಸಾಹಿತ್ಯ ಸಂಗೀತ ಲೋಕದ ದಿಗ್ಗಜ ಫಾದರ್ ಫೆಲಿಕ್ಸ್ ನೊರೋಣರವರಿಗೆ ನಮ್ಮದೊಂದು ಸಲ್ಯೂಟ್. ಮೊನ್ನೆ ಫಾದರ್ ಫೆಲಿಕ್ಸ್ ನೊರೋಣರವರು ತಮ್ಮ ಯಾಜಕ ದೀಕ್ಷೆಯ 50ನೇ ವರ್ಷವನ್ನು ಆಚರಿಸ್ಕೊಂಡ್ರು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಂತ ಜೋಸೆಫರ ಧರ್ಮಕೇಂದ್ರದಲ್ಲಿ ಅತಿ ವಿಜೃಂಭಣೆಯಿಂದ ಅವರ ಆ ಒಂದು ವಿಶೇಷ ದಿನವನ್ನು ಆಚರಿಸಲಾಯಿತು. ಅಲ್ಲಿನ ಧರ್ಮಕೇಂದ್ರದ ಎಲ್ಲ ಜನಸಾಮಾನ್ಯ ಭಕ್ತಾದಿಗಳು ಸೇರಿ ಮತ್ತು ಬೆಂಗಳೂರು ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಮತ್ತು ಶಿವಮೊಗ್ಗ ಧರ್ಮಕ್ಷೇತ್ರದ ಬಿಷಪ್ ಸೆರಾವೋ
ಕಾರವಾರ ಧರ್ಮಾಧ್ಯಕ್ಷ ಡೆರಿಕ್ ಫೆರ್ನಾಂಡಿಸ್, ಬೆಳಗಾವಿ ಧರ್ಮಾಧ್ಯಕ್ಷರು, ಬೆಳಗಾವಿ ಧರ್ಮಾಧ್ಯಕ್ಷರು ಡೆರಿಕ್ ಫೆರ್ನಾಂಡಿಸ್, ಕಾರವಾರ ಧರ್ಮಾಧ್ಯಕ್ಷರು ಡೊಮಿಂಗ್ ಡಯಸ್ ಎಲ್ಲ ಬಂದಿದ್ರು. ಹಲವಾರು ಗುರುಗಳ ಸಮಕ್ಷಮದಲ್ಲಿ ಕೃತಜ್ಞತಾ ಬಲಿ ಪೂಜೆ ಮಾಡಿ ಅವರಿಗೆ ಒಂದು ಸನ್ಮಾನ ಮಾಡಾಯಿತು. ಗುಡ್, ಅವರಿಗೆ ಆ ಸನ್ಮಾನ ಮಾಡಬೇಕಾಗಿತ್ತು, ಅಗತ್ಯ ಇತ್ತು. ಯಾಕಂದ್ರೆ ಅವರು ತುಂಬಾ ಅಪಾರವಾದ ಸಂಗೀತ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೊಡುಗೆ ತುಂಬಾ ಕ್ರೈಸ್ತ ಧರ್ಮಸಭೆಗೆ ಅವರದ್ದೇ ಆದ ಅನನ್ಯ ಅಪ್ರತಿಮ ಸೇವೆ, ಮತ್ತೆ ಉತ್ತಮ ಗಾಯಕರು ಮುಚ್ಚ. ಆಮೇಲೆ ಅವರ ಸಾಹಿತ್ಯ ಸಂಗೀತ ಇದೆಯಲ್ಲ, ಅದು ಅದ್ಭುತ. ಆ ಧಾರ್ಮಿಕ ಚೌಕಟ್ಟಲ್ಲೇ ಗೀತೆಗಳನ್ನು ರಚಿಸಿದ್ದಾರೆ, ಎಲ್ಲ ಆಯಾಮಗಳಿಗೂ ರಚಿಸಿದ್ದಾರೆ. ತಪಸ್ಕಾಲ ಬಂದರೆ ಅದಕ್ಕೆ ಆದ ಒಂದು ಗೀತೆ, ಕ್ರಿಸ್ತ ಜಯಂತಿ ಬಂದರೆ ಅದಕ್ಕೆ ಒಂದು ಗೀತೆ, ಮಾತೆ ಮರಿಮೂರಿಗೆ ಒಂದು ಗೀತೆ, ಈ ರೀತಿ ಆ ಕಾಲಕ್ಕೆ ಸಂಬಂಧಪಟ್ಟ ಗೀತೆಗಳನ್ನು ಅತ್ಯದ್ಭುತವಾಗಿ ರಚಿಸಿದ್ದಾರೆ. ಸಾಹಿತ್ಯ ರಚನಾಕಾರ, ಸಂಗೀತಗಾರ ಮತ್ತೆ ಗಾಯಕ. ಹೌದು, ಈ ತರದ್ದು ತುಂಬಾ ವಿರಳ. ಅದಕ್ಕೆ ನಾನು ಆಗ್ಲೇ ಹೇಳ್ದೆ, ಕರ್ನಾಟಕ ಕಂಡ ಅಪ್ರತಿಮ ದಿಗ್ಗಜ ಸಾಹಿತಿ, ಗಾಯಕ, ಸಂಗೀತಗಾರ ಫೆಲಿಕ್ಸ್ ನೊರೋಣ. ಮತ್ತೆ ಇವ್ರ ಹಾಡುಗಳನ್ನ ಎಲ್ಲಾ ದೇವಾಲಯಗಳಲ್ಲೂ ಆಡ್ತಾರೆ. ತುಂಬಾ 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 ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮತ್ತೆ ಇಟ್ಸ್ ಫೇಮಸ್, ತುಂಬಾ ಫೇಮಸ್ ಆಗಿದೆ ಅವರ ಗೀತೆಗಳು. ಫಾದರ್ ಫೆಲಿಕ್ಸ್ ನೊರೋಣ ಗೀತೆಗಳಂದ್ರೆ ಅದರೊಂದು ರೀತಿಯಲ್ಲಿ ತುಂಬಾ ಹೆಸರನ್ನು ಗಳಿಸ್ಕೊಂಡಿದೆ. ಮತ್ತೆ ತುಂಬಾ ನಾದಮಯ, ಭಕ್ತಿಮಯ, ಸ್ಪರ್ಶಮಯ ಗೀತೆಗಳು ಅವರು ರಚಿಸಿರೋದು. ಅವರು ಹಾಡಿದ್ದಾರೆ, ಒಂದು ಹಾಡಿದ್ದಾರೆ, ಆಜ್ಞೆಯನ್ನ ನಿಮಗೆ ನೀಡುವೆ, ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ಸೂಪರ್. ಆಮೇಲೆ ಇದಕ್ಕೆ ವಾಚನಗಳಾದ ನಂತರ ಒಂದು ಹಾಡುಗಳನ್ನ ಆಡ್ತಾರೆ ಅದರಲ್ಲಿ, ದೇವಾ ನಿನ್ನ ನುಡಿಯ ಕೇಳಿ ಬಾಳು ಬೆಳಗಿತು, ಆನಂದವಾಯಿತು. ಎಂಥ ಅದ್ಭುತವಾದದು, ಅರ್ಥಪೂರ್ಣವಾದ ಗೀತೆಗಳನ್ನು. ಆಮೇಲೆ ವಾಕ್ಯಗಳ ಬಗ್ಗೆ ಬರೀತಾರೆ, ನಿಮ್ಮ ವಾಕ್ಯವು ದೇವ ಅಮರ ಮಧುರ. ಪ್ರತಿ ವಾಣಿಯು ಜೇನುಳು ಮಧುರ ಅಂತಾರೆ, ಅಮರ ಅಂತಾರೆ. ನಿಮ್ಮ ವಾಕ್ಯವು ದೇವ ಅಮರ. ಸೂಪರ್ ಸಾಂಗ್ಸ್. ಆಮೇಲೆ ಜಯತು ಜಯ ಕ್ರಿಸ್ತ, ಈ ಎಲ್ಲ ಹಾಡುಗಳು ಗೋಲ್ಡನ್ ಹಿಟ್ಸ್ ಅಂತ ಹೇಳ್ತಾರೆ, ಗೋಲ್ಡನ್ ಸಾಂಗ್ಸ್. ಇವತ್ತಿಗೂ ಜನಮಾನಸದಲ್ಲಿ ಅಚ್ಚಳಿದೆ ಉಳಿದಿದೆ. ಬೇರೆ ಬರೆದಿದ್ದಾರೆ, ಫಾದರ್ ಡಾಕ್ಟರ್ NS ಮರಿಜೋಸೆಫ್ ಬರೆದಿದ್ದಾರೆ, ಚಸರ ಫಾದರ್ ಕೂಡ ಬರೆದಿದ್ದಾರೆ. ಅವರು ಕೆಲವು ಗೀತೆಗಳನ್ನು ಬರೆದಿದ್ದಾರೆ, ಮತ್ತೆ ಕ್ಯಾಸೆಟ್ಗಳು ಮಾಡಿದ್ದಾರೆ. ಆದರೆ ಗಾಯಕರು ಸಹ, ಸಾಹಿತಿಗಳು ಸಹ, ಸಂಗೀತ ಸಂಯೋಜಕರು ಸಹ ಇವರೇ. ಆಮೇಲೆ ಚೆನ್ನೈಯಲ್ಲಿ ಇವರು ಕರ್ನಾಟಕ ಸಂಗೀತದಲ್ಲಿ ಡಿಪ್ಲೊಮಾ, ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದಾರೆ, ಸ್ನಾತಕೋತ್ತರ ಪದವಿ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ತುಂಬ ಸಂಗೀತ ಕ್ಷೇತ್ರದಲ್ಲಿ ಇವ್ರು ಮಾಡಿರ್ತಕ್ಕಂಥ ಸೇವೆ ಅನನ್ಯ. ಆಮೇಲೆ RN ಜಯಗೋಪಾಲ್ ಗೀತ ರಚನೆಕಾರರು, ಅವ್ರನ್ನೂ ಕೂಡ ಅವ್ರ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ. ಮತ್ತೆ ಇವರ ಹಾಡುಗಾರಿಕೆಯಲ್ಲಿ ಈ ಗಾಯಕಿಯರಿದಾರಲ್ಲ, ಅದರಲ್ಲಿ ವಿಶೇಷವಾಗಿ ವಾಣಿ ಜಯರಾಮ್ ಅವರ ಸ್ವರದಲ್ಲಿ ಅನೇಕ ಗೀತೆಗಳು ಬಂದಿದೆ. ಅದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆದರೆ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ಕೊತಾ ಹೋದರೆ ಏಕೈಕ ಗಾನ ಗಂಧರ್ವ ಅಂತ ಹೇಳ್ಬೋದು. ಕ್ರೈಸ್ತ ಕ್ಷೇತ್ರದ ಗಾನ ಗಂಧರ್ವ ಫೆಲಿಕ್ಸ್ ನೊರೋಣ. ಒಳ್ಳೆ ಕಂಠ. ಅವರಿಗೆ ಸನ್ಮಾನ ಆಗಿದೆ ಸಾಗರದಲ್ಲಿ 50ನೇ ವರ್ಷದ್ದು. ಆದರೆ ನನಗೂ ಅನ್ನಿಸ್ತಾ ಇದೆ, ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರನ್ನ ಒಂದು ವಿಶೇಷ ರೀತಿಯಲ್ಲಿ ಸನ್ಮಾನಿಸಬೇಕು ಅನ್ನೋದು ಇದೆ ನನ್ನ ಮನಸ್ಸಲ್ಲಿ. ನೋಡುವ, ಆ ಸಮಯ ಸಂದರ್ಭ ಬಂದಾಗ ಮಾಡುವ ಅಂತ ಅಂದ್ಕೊಂಡಿದ್ವಿ. ಆದರೆ ಅವ್ರಿಗೊಂದು ಸಲ್ಯೂಟ್ ಮಾಡ್ಬೇಕು ನಾವು. ನಾವು ಪಡೆದಂಥ ಒಂದು ಅತ್ಯುತ್ತಮ ಗುರು, ಯಾಜಕ ಮತ್ತು ಸಾಹಿತಿ, ಸಂಗೀತಗಾರರು, ಆಮೇಲೆ ರಾಗ ಸಂಯೋಜಕರು. ಗ್ರೇಟ್. ನಾವು ಕನ್ನಡಿಗರು, ವಿಶೇಷವಾಗಿ ಕರ್ನಾಟಕದ ಜನತೆ ಇಂಥ ಗುರುಗಳನ್ನು ಪಡ್ಕೊಂಡಿದ್ದಕ್ಕೆ ನಾವು ಭಗವಂತನಿಗೆ ವಂದನೆ ಸಲ್ಲಿಸಬೇಕು. ಸಲ್ಯೂಟ್ ಫಾದರ್ ಫೆಲಿಕ್ಸ್ ನೊರೋಣ. ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.